ಜೋಲೋ ಚಿಪ್ ಆ್ಯಂಡ್ ಜೋಲೋ ಚಾಕ್ಲೇಟ್ ತಿನ್ಸಣ್ಣ ನಮ್ಮ ಮನೆಯವ್ರಿಗೆ. ಕಚ್ಚು ಕಚ್ಚು ನುಂಗ್ಬೇಕು ಬಾಯಿ ಹಾಕಿದ್ರೆ ತಿನ್ನವೇ. ರಂಗೋಲಿ ಎಲ್ಲ ಯಾರು ಬಿಡ್ತಾರೆ ಡ್ಯಾಡಿ ಈ ಕಾಲದಲ್ಲಿ? ಈ ಕಾಲದಲ್ಲಿ ಯಾರು ಬಟ್ಟೆ ಹಾಕ್ತಾರೋ, ಯಾರು ಬಟ್ಟೆ ಹಾಕಿಲ್ಲ, ಬರೀ ಅಂಡರ್ವೇರ್ ಹಾಕೊಂಡು. ಹಾಯ್ ಡಾರ್ಲಿಂಗ್ಸ್, ಏನ್ ನಿಮ್ಮ ಹೆಸರು? ಮಧ್ಯಾಹ್ನ 1 ಗಂಟೆಗೆ ಮಲಗಿದಾಳೆ, ಇವಾಗ 4:45, ಇನ್ನ ಈಗ ಎದ್ದು ಆಚೆ ಬರ್ತಾ ಇದ್ದಾಳೆ. ಒಂದು ಚೂರು ಖಾರ ಆಗ್ಲಿಲ್ಲ. ಫಸ್ಟ್ ಲೈಟ್ ಆಗಿ 5 ಚುಕ್ಕಿ ಅಂತ ಅಮ್ಮನ್ಗೆ ಹೇಳ್ದೆ ರಂಗೋಲಿ. 15ರಿಂದ 8 ಚುಕ್ಕಿನ ಲೈಟ್ ಖಾರ ಇದೆ, ಏನು ಬಿಲ್ಡಪ್ ಅಷ್ಟೇನು ಖಾರ ಇಲ್ಲ. ಅಲ್ಲ, ನಂಗೆ ಇಲ್ಲಿ ಸೈಡ್ ಅಲ್ಲಿ ಮಾತ್ರ ಅನ್ನಿಸ್ತಿದೆ. ಅಲ್ಲ ನನ್ನ ನಾಲ್ಗೇನಾದ್ರೂ ಹಾಳಾಗೋಗಿದ್ಯಾ? ಇದು ಜಾಸ್ತಿ ಆಯ್ತಾ ಅಂತ. ಜಾಸ್ತಿ ಆಯ್ತಾ? ಸ್ವೀಟ್ ಇದೆ. ಲೆಟ್ಸ್ ಓಪನ್ ದ ಜೋಲೋ ಚಿಪ್. ಓಪನ್ ಮಾಡೋಣ ಫಸ್ಟ್. ಇದು ವಾಲೆಟ್ ಇಂದ ತಗೊಳ್ಳೋದು 5000. ಅದು ಕದಿಯೋದು ಅಂತಾರೆ ಮಂಗ್ಬಿಟ್ಟಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ಅಂಕಲ್ ಆಂಟೀಸ್, ಪುಟಾಣಿ ಕಿಡ್ಸ್, ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಸೊ ಡಾರ್ಲಿಂಗ್ಸ್, ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ದಟ್ ಈಸ್ ಜೋಲೋ ಚಿಪ್ ಆ್ಯಂಡ್ ಜೋಲೋ ಚಾಕ್ಲೇಟ್. ತಿನ್ಸಣ್ಣ ನಮ್ಮ ಮನೆಯವ್ರಿಗೆ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ತಿಂದಿದ್ದೆ, ಇವಾಗಂತೂ ನಿಜವಾಗ್ಲೂ ತಿನ್ನಲ್ಲ. ಬೇರೆಯವ್ರಿಗೆ ತಿನ್ಸೋಣ ಬನ್ನಿ. ಏನಾದರೂ ಹೇಳಿ. ಹಾಂ, ನೀನು ತಿಂತೀಯಾ? ಇದೇನು 5 ರೂಪಾಯಿ ಲೇಸ್ ಅಂದ್ಕೊಂಡಿದ್ದೇನೆ. ಜೋಲೋ ಚಿಪ್ ಕಣೆ, ತುಂಬ ಖಾರ ಇರುತ್ತೆ. ನೋಡಿ ಅವ್ರಿಗೆ ತಿನ್ಸೋದಾ? ನಿಮ್ಮ 3 ಜನಕ್ಕೆ ತಿನ್ಸ್ಲಾ? ಚಾಕ್ಲೇಟಾ? ತಿನ್ಸ್ಬಿಡೋಣ ಡಾರ್ಲಿಂಗ್ಸ್ ಅವ್ರಿಗೇನೆ. ಬನ್ನಿ ತಿನ್ಸ್ಬಿಡೋಣ, ಆಗಿದಾಗ ಹೋಗ್ಲಿ ಮಕ್ಳಿಗೇನೆ. ಡಾರ್ಲಿಂಗ್ಸ್ ನೋಡಿ, ನಮ್ಮ ಅಮ್ಮನ ಫ್ರೆಂಡ್ಸ್ ಇವರೆಲ್ಲ. ಹಾಯ್ ಮಾಡಿ. ಯಾರಮ್ಮ ಇವರೆಲ್ಲ? ನಿನ್ನ ಫ್ರೆಂಡ್ಸಾ? ನಿನ್ಕಿಂತ ದೊಡ್ಡವ್ರನ್ನ ಫ್ರೆಂಡ್ಸ್ ಮಾಡ್ಕೊಂಡಿದ್ಯಾ? ಹಾಯ್ ಡಾರ್ಲಿಂಗ್ಸ್, ಏನು ನಿಮ್ಮ ಹೆಸರು? ಮನ್ವಿತಾ, ವಿವೇಕ್, ದೀಕ್ಷಾ, ಪ್ರಾದ್ಯ. ನೈಸ್ ಮೀಟಿಂಗ್ ಯು ಆಲ್. ಏನು ಮಾಡ್ತಾ ಇದ್ರ ಎಲ್ಲ? ಆಟ ಆಡ್ತಾ ಇದ್ರಾ? ರಾಜಿ ಜೊತೆನಾ? ನೀವೇ ಸಪ್ರೇಟಾ? ಹಂಗಾದ್ರೆ ಓಕೆ. ಇವ್ರ ಜೊತೆ ಆಡಿದ್ರೆ ಬರೀ ಮೋಸ, ಬರೀ ಗೆಲ್ಲಕ್ಕೆ ಮೋಸ ಮಾಡಿ ಮಾಡಿ ಇವರೇ ಗೆದ್ಬಿಡ್ತಾರೆ. ಜೂಟಾಟ ಆಡ್ತಾ ಇದ್ರಾ? ಓಕೆ, ಆಡಿ ಆಡಿ ತಿನ್ಸ್ಬಿಡ್ತೀನಿ ಬನ್ನಿ ಡಾರ್ಲಿಂಗ್ಸ್. ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಮಕ್ಕಳು. ನೀವು ಆಟ ಆಡ್ತಾ ಇದ್ರು, ಬನ್ನಿ ತಿನ್ಸಲ್ಲ. ಯಾರು ಜೋಲೋ ಚಿಪ್ಸ್ ತಿಂತಾರ, ಯಾರು ಚಾಕ್ಲೇಟ್ ತಿಂತಾರ? ನೀನು ಜೋಲೋ ಚಿಪ್ಸ್ ತಿಂತೀಯಾ? ನೀನು ಚಾಕ್ಲೇಟಾ? ನೀನು ಎರಡು ತಿಂತೀಯಾ? ಬನ್ನಿ ಮತ್ತೆ ತಿನ್ನಿ, ತೊಳಿ. ಓಕೆ ಡಾರ್ಲಿಂಗ್ಸ್, ಇವಾಗ ನಮ್ಮ ಲಿಶುಗೆ ಜೋಲೋ ಚಿಪ್ಸ್ನ ತಿನ್ಸೋಣ. ಬುದ್ಧಿವಂತ ಆಗ್ಬಿಟ್ಟಿದ್ದಾನೆ. ಓಕೆ ಡಾರ್ಲಿಂಗ್ಸ್, ಅವ್ನು ಬೇಡ ಅಂತ ಹೊಡೋದ. ಸೊ ಇವಾಗ ಇವನ್ಗೆ ಜೋಲೋ ಚಾಕ್ಲೇಟ್ನ ತಿನ್ಸೋಣ. ಓಕೆ, ತಿಂತೀಯಾ? ಹೋಗ ಕಡೆ, ಅದು ಖಾರ ಇರುತ್ತೆ. ಕಾಯ್ತಾ ಇದ್ದೀರಾ ಅನ್ಸುತ್ತೆ ಅಲ್ಲ ಡಾರ್ಲಿಂಗ್ಸ್? ಈ ನನ್ನ ಮಗ ತಿನ್ನಿಸ್ಲಿ, ವ್ಲಾಗುಗೋಸ್ಕರ ಮಕ್ಕಳು ಲೈಫ್ ಜೊತೆ ಆಟ ಆಡ್ತಿದ್ಯಾ, ಹಂಗೆ ಹಿಂಗೆ ನೀನು ಅಂಥವನು ಇಂಥವನು ಅಂದ್ಕೊಂಡು ರುಬ್ಬಿಡೋಣ ಅಂತ. ಆ ಚಾನ್ಸ್ ಎಲ್ಲ ಕೊಡಲ್ಲ ಡಾರ್ಲಿಂಗ್ಸ್. ನೀವು ಯಾವತ್ತಿದ್ರು ನನ್ನ ಹೊಗಳಬೇಕು, ಬೈಬಾರ್ದು. ಓಕೆ ಬನ್ನಿ, ದೊಡ್ಡವ್ರಿಗೆ ತಿನ್ಸೋಣ. ಕಮ, ನೀನು ತಿಂತೀಯಾ ಬೇಬಿ ಜೋಲೋ ಚಿಪ್ಸ್ನ? ತಿಂತೀಯಾ? ಅಷ್ಟು ಓದಿನೂ ತಿಂತೀಯಾ? ತಿಂತೀಯಾ? ಇದನ್ನ ಓದಿ ಕೂಡ ತಿಂತೀಯಾ? ತಿಂತೀನಿ. ಸೀರಿಯಸ್ಲಿ? ನಾನು ಅವಾಗಲಿಂದ ಅದಕ್ಕೆ ಡೀಪಾಗಿ ಓದ್ತಾ ಇದ್ದೀನಿ. ಹೌದಾ? ಎಕ್ಸ್ಪೈರಿ ಡೇಟ್ ಯಾವಾಗ, ಮ್ಯಾನುಫ್ಯಾಕ್ಚರ್ ಡೇಟ್ ಯಾವಾಗ ಅಂತ. ಆದರೂ ಖಾರ ಇರುತ್ತೆ ಬೇಬಿ. ಅಕ್ಷತಾ ಬಂದ್ಲು, ನಮ್ಮ ಅಕ್ಕ ಬಂದ್ಲು, ನಮ್ಮ ಅಕ್ಕ. ಬನ್ನಿ ಅವಳಿಗೆ ಹೋಗಿ ಜೋಲೋ ಚಿಪ್ಸ್ನ ತಿನ್ಸೋಣ. ನಾನು ಚಾಕ್ಲೇಟ್ ತಿಂತೀನಿ. ಬೇಬಿ ಖಾರ ಇರುತ್ತೆ ಬೇಬಿ, ಬೇಡ. ತಿಂತೀನಿ. ಬೇಡವೇ, ಖಾರ ಇರುತ್ತೆ, ನನಗೆ ಆಗಿಲ್ಲ. ತಿಂತೀನಿ. ನೀನು ಸ್ವೀಟ್ ಲವರ್, ನಾನು ಖಾರ ಲವರ್. ಗುಡ್ ಮಾರ್ನಿಂಗ್. ಮಠ ಮಧ್ಯಾಹ್ನ ನಮ್ಮ ಅಕ್ಕ ಹೆಂಗ್ ಮಲ್ಕೋತಾಳೆ ನೋಡಿ. ಮಧ್ಯಾಹ್ನ 1 ಗಂಟೆಗೆ ಮಲಗಿದಾಳೆ, ಇವಾಗ 4:45, ಇನ್ನ ಈಗ ಎದ್ದು ಆಚೆ ಬರ್ತಾ ಇದ್ದಾಳೆ. ತೋರ್ಸಮ್ಮ ನಿನ್ನ ಮುಖ. ಓ, ಹೊಸ ಉಂಗ್ರ ಅಂತ ತೋರಿಸ್ತಾ ಇದ್ದಾಳೆ ಡಾರ್ಲಿಂಗ್ಸ್. ನೋಡು, ತೋರಿಸ್ಬಿಡು ನಿನ್ ಮುಖನ. ಎಷ್ಟು ಗಂಟೆಗೆ ಎದ್ದಿದ್ಯಾ ಅಂತ ಗೊತ್ತಾಗ್ಬೇಕು ಎಲ್ರಿಗೂ. ನೋಡಿ, ಈ ತರ ನಮ್ಮ ಮನೆ ಹೆಣ್ಮಕ್ಳು ಆರಾಮಾಗಿರ್ತಾರೆ. ನೋಡಿ ಅವಳು ನೋಡಿ, ಕ್ಲೋಸ್ ಅಪ್ ಅಲ್ಲಿ ನೋಡಿ, ಭಯ ಆಯ್ತಾ? ಸಾರಿ ಡಾರ್ಲಿಂಗ್ಸ್. 15ರಿಂದ 8 ಚುಕ್ಕಿ ಅಂತ ಅಮ್ಮನ್ಗೆ ಹೇಳ್ದೆ ರಂಗೋಲಿ. 15ರಿಂದ 8 ಚುಕ್ಕಿನ? ಹೆಂಗ್ ಗೊತ್ತಾಯ್ತದು? ಚುಕ್ಕಿ ರಂಗೋಲಿ ಬಿಡೋದ್ರಲ್ಲಿ ಎಕ್ಸ್ಪರ್ಟು. ಈ ಕಾಲದಲ್ಲಿ ಯಾರಮ್ಮ ರಂಗೋಲಿ ಬಿಡ್ತಾರೆ? ಮತ್ತೆ ಇನ್ನೇನ್ ಬಿಡ್ತಾರೆ ಬಾಗಿಲ್ಗೆ? ರಂಗೋಲಿ ಎಲ್ಲ ಯಾರು ಬಿಡ್ತಾರೆ ಡ್ಯಾಡಿ ಈ ಕಾಲದಲ್ಲಿ? ಈ ಕಾಲದಲ್ಲಿ ಯಾರು ಬಟ್ಟೆ ಹಾಕ್ತಾರೋ, ಯಾರು ಬಟ್ಟೆ ಹಾಕಿಲ್ಲ, ಬರೀ ಅಂಡರ್ವೇರ್ ಹಾಕೊಂಡು.
ನೋಡ್ದ ಅಪ್ಪ ನೀನು ಹಿಂಗ ಅನ್ಬೋದಾ ಹಿಂಗೆ ಮತ್ತೆ ರಂಗೋಲಿ ಬಿಡು, ಮನೆಗೆ ಇರೋದು ರಂಗೋಲಿ ಮೊದಲು. ಏನು ರಂಗೋಲಿ ಇದ್ರೆ ಆ ಮನೆಗೆ ಯೋಗ. ಹೌದಾ? ಮತ್ತೆ ಇವಳಿದ್ರೆ ರೋಗ. ಅವನು ಅದೇ ಹೇಳ್ತಾನೆ ಈಗ. ರೋಗನೇ ಕಣೆ ನೀನು, ರೋಗ. ಅಯ್ಯೋ ರಂಗೋಲಿ ಬಿಡ್ತಾರೆ. ಯಾವ ಹುಡುಗಿರಿಗೆ ರಂಗೋಲಿ ಬಿಡೋಕ್ ಬರುತ್ತೆ ಈ ಕಾಲದಲ್ಲಿ? ಎಲ್ಲ ಇವತ್ತು ಕಾಲದಲ್ಲಿ ಎಂತ ಹೆಣ್ಮಕ್ಳು ಕಲ್ತವ್ರೆ ರಂಗೋಲಿಯನ್ನು. ಈ ಕಾಲದಲ್ಲಿ ಯಾರಿಗೂ ರಂಗೋಲಿ ಅಂತಾನೆ ಗೊತ್ತಿಲ್ಲ. ರಂಗೋಲಿ ಬಿಡ್ಸೋದಿರ್ಲಿ, ರಂಗೋಲಿ ಐತೆ ಅನ್ನೋದೇ ಗೊತ್ತಿಲ್ಲ ಎಷ್ಟೊಂದು ಜನ ಹುಡುಗರಿಗೆ. ಕಲ್ತ್ಕೋಬೇಕೀಗ, ಕಲ್ತ್ಕೊಂಡು ಮಕ್ಕಳು ಹಿಂದೂ ಸಂಪ್ರದಾಯನ ಕಲ್ಸ್ಕೊಂಡು ಹೋಗ್ಬೇಕು. ಎಳೆ ರಂಗೋಲಿ ಆದ್ರೆ ಅವ್ರು ಚುಕ್ಕಿ ರಂಗೋಲಿ. ಅವರು ನಿಮ್ ಯಾವ ಹುಡುಗಿರು ಬಿಡ್ತಾರಮ್ಮ ರಂಗೋಲಿ ಬಿಡಕ್ ಬರ್ತಾನೆ ನಿಂಗೆ? ಇವಳು ಬಿಡಿ, ಸ್ಕೂಲ್ ಹುಡುಗಿ ಆಯ್ತು. ಬುಕ್ಕಲ್ಲಿ ಬರ್ದಿಲ್ವಾ? ಅಲ್ಲಿ ಬಿಟ್ಟಿರೋದು ರಾಜಿ ಬಿಡಿಸಿರೋದು. ನಕ್ಷತ್ರ ಬರೀ ಹಿಂಗೆ ಅಡ್ಗಾರೆ ಹಂಗೆ ಅಡ್ಗಾರೆ ಹಿಂಗೆ ಆಗ್ಬಿಡಿ ಹೊಡಿ. ಇನ್ನು ಆ ಕಾಲ ನಿಮ್ ಕಾಲದಲ್ಲಿ ಇದ್ದೀರಾ ನೀವು. ಈ ಕಾಲದಲ್ಲಿ ಯಾರಿಗೂ ರಂಗೋಲಿ ಬಿಡ್ಸಕ್ ಬರಲ್ಲ. ಬಾಯ್ ಬಾಯ್, ಟಾಟಾ ಮಾಡೋಣ ಅವ್ರಿಗೆ. ಏನಾದ್ರೂ ಕೊಡ್ಸೋ. ಜೋಲೋ ಚಿಪ್ಸ್ ತಂದಿದ್ದೀನಿ ಬವ್ವ ನಿಂಗೆ ಅಂತಾನೆ. ನಮ್ಮ ಮನೆ ಪಾಪುಗೆ ಜೋಲೋ ಚಿಪ್ಸ್ ತಂದಿದ್ದೀನಿ, ತಿನ್ನುವಂತೆ ಬಾ. ತಿಂತ್ಯಾ? ಹಾ ಅಯ್ಯ ಹೋಗ, ಬಡ್ಡಿ ಇದೆ, ತಿನ್ಬಾರ್ದು. ಇವಳಿಗೆ ರಂಗೋಲಿ ತುಣಿತಾ ಇದೀವಿ ಅಂತ ಕೋಪ ಬರ್ತಾ ಇದೆ. ನಿಂಗೆ ಗೊತ್ತಾಗಲ್ವೇನೆ ಚಿಟ್ಟೆ? 50 ಸಲ ರಂಗೋಲಿ ತುಂಡ್ಕೊಂಡು ಓಡಾಡ್ತೀಯ. ಏನೋ ದೊಡ್ಡ ರಂಗೋಲಿ ಬಿಡಿಸ್ಬಿಟ್ರವಳೆ ಇವಳು ರಾಜಿ. ನಂಗೆ ಬೈತಿ. ಎಡಿಟ್ ಆಯ್ತು ಅಂತ ಕೇಳ್ತಾಳೆ ಬೈದಿರೋದಕ್ಕೆ. ಪಕ್ಕ ಎಡಿಟ್. ನನಗೆ ನೀನು ಬೈಯೋದಲ್ಲೇ ಎಡಿಟ್. ಏನ್ ಮಮ್ಮಿ ಈ ತರ ಬಿಡಿಸ್ಕೊಂಡಿದ್ಯಾ ಮೆಹಂದಿನ? ಸ್ಕೆಚ್ ಪೆನ್ ಅಲ್ಲಿ ಬಿಡ್ಸವ್ರಲ್ಲ ಮಮ್ಮಿ ನಿನ್ಗೆ? ಮತ್ತೆ ಏನಿದು? ಒಂದ್ ನಿಮಿಷ ಕೈ ಬಿಡ್ರ ನೋಡೋಣ. ಮೆಹಂದಿನ ಇದು ನೀನ್ ಬಿಡ್ಸಿರೋದ ಮಗು? ಸುಳ್ಳು ಹೇಳ್ತೀಯಲ್ಲೇ ಮನೆ ಹೇಳಿ. ಗೊತ್ತಾಗೋಯ್ತಾ? ಓಕೆ ಬನ್ನಿ ಕೂತ್ಕೊಳ್ಳಿ ಮಕ್ಳ. ನಮ್ಮ ಅಕ್ಷತೆನೆ ಕೇಳೋಣ. ಏನೇ ಅಕ್ಷತೆ, ಎಷ್ಟೇ ಯೋಚ್ಕೊಂಡೆ? 500 ಅಷ್ಟೇನಾ? ಏನಿದು ಭೀಮ್ ನಮಸ್ತೆಗೆ 500 ಅಷ್ಟೇನಾ? ನೋಡು ಅಲ್ಲಿ ಶ್ರುತೇಕ 10,000 ಇಸ್ಕೊಂಡ್ಲು ಗೊತ್ತಾ? ಕೈಯಿಂದ ತಗೊಳ್ಳೋದು 500. ಇದು ವಾಲೆಟ್ ಇಂದ ತಗೊಳ್ಳೋದು 5000. ಅದು ಕದಿಯೋದು ಅಂತಾರೆ ಮಂಗ್ಬಿಟ್ಟಿದೆ. ಕದಿಯೋದೆಲ್ಲ ಹೇಳ್ಬೇಡ. ಅವ್ರು ಕೊಟ್ಟಿದ್ದೆ ಎಷ್ಟು ಹೇಳಿ, ಎಷ್ಟು ಇಸ್ಕೊಂಡೆ? 500. ನೋಡೆ ಶ್ರುತಿಯಕ್ಕ ನೋಡ್ ಕಲಿಯೇ 10,000 ಇಸ್ಕೊಂಡ್ಲು ಕಣೆ. ನಾನು ಹಂಗೆಲ್ಲ ಹಿಂಸೆ ಕೊಡಲ್ಲ, ನಂಗೆ 500 ಕೊಡಿ ಸಾಕು ಅಂತ ಇಲ್ಲ. 500 ಸಾಕ? ನೀನ್ ಹೋಗಿದ್ದಿ 500? ಇಲ್ಲ ನಮ್ ಚಿಕ್ಕಿ ಡೈಮಂಡ್ ಕಣು. ಹೌದಾ? ಚಿಕ್ಕಿ ಹತ್ರ ಚಿಕ್ಕ ಕಾಟಕ್ ಕೊಡಲ್ಲ. ಓಹೋ ಡೈಮಂಡ್. ಒಂದ್ ನಿಮಿಷ ಜನ ತಾಳ್ಮೆಯಿಂದಿರಿ. ಶ್ರುತಿಯಕ್ಕ ನೋಡು, ಈ ಮುಖ ಡೈಮಂಡಾ? ಹೇಳು ಹೇಳಿ. ನೀನ್ ಡೈಮಂಡ್. ನಾನ್ ಡೈಮಂಡ್ ಅಂದ್ರೆ ಜನ ನಂಬ್ತಾರೆ. ಇವಳು ಡೈಮಂಡ? ಓ ನಮ್ಮ ಅತ್ಗೆ ಬಂದ್ರು. ಅತ್ಗೆ ಸರಿ, ಈಗ ನಮ್ಮ ಅತ್ಗೆನ ಕೇಳೋಣ. ಅತ್ಗೆ ಓಕೆ, ಭೀಮ್ ನಮಾಸೆ ಹಬ್ಬದ ಶುಭಾಶಯಗಳು. ನಿಮ್ಮ ಯಜಮಾನ್ರ ಹತ್ರ ಎಷ್ಟು ಇಸ್ಕೊಂಡ್ರಿ? ನನಗೂ ಅಷ್ಟೇ ಕೊಟ್ಟಿರೋದು. ಎಷ್ಟು? 10,000? ಹೇಳಿ ಹೇಳಿ ಅತ್ಗೆ. 10,000 ಕೊಟ್ಟಿಲ್ಲ, ಮತ್ತೆ 500. 500? ಹೌದು. ಏನ್ ನಮ್ಮ ಮನೆ ಹುಡುಗರೆಲ್ಲ ಬರೀ 500 ಅಂತ ಫಿಕ್ಸ್ ಆಗಿದಾರೆ ಅನ್ಸುತ್ತೆ. ಇನ್ನು ವರಮಹಾಲಕ್ಷ್ಮಿ ಗೌರಿ ಹಬ್ಬಕ್ಕೆಲ್ಲ ಕೊಡ್ತಾ ಇರ್ತಾರಲ್ಲ, ಅದಕ್ಕೆ 5K ಅಂತೆಲ್ಲ ಕೊಟ್ಟಿದ್ದು. ನಾಚಿಕೆ ಇಲ್ದದ್ ನೀರ್ ಚೆನ್ನಾಗಿ ಹೇಳ್ತಾ ಇದ್ದೀರು. ಅವ ಬಂಗಾರ ನೀನೆಷ್ಟು ಇಸ್ಕೊಂಡವ? 5K. ಇನ್ಬಿಡೆ, ನಮ್ಮ ಮನೆ ಕ್ವೀನ್ ಇವಳು ರಾಣಿ. ಓಕೆ ಡಾರ್ಲಿಂಗ್ಸ್, ಇವಾಗ ಜೋಲೋ ಚಿಪ್ಸಿನ ಚಾಲೆಂಜ್ ಮಾಡೋದಕ್ಕೆ ನಮ್ಮ ಮನೆಯವರು ರೆಡಿಯಾಗಿದ್ದಾರೆ. ಬನ್ನಿ ಹೆಂಗೆ ತಿಂತಾರೆ ಏನೋ ನೋಡೋಣ. ಓಕೆನಾ? ರೆಡಿನಾ ಗರ್ಲ್ಸ್? ಈಗ ಈ ತಿನ್ನೋರು ಯಾರ್ಯಾರು ಅಂದರೆ ಡಾರ್ಲಿಂಗ್ಸ್, ಅಕ್ಕ, ಅಕ್ಷತಾ, ಅತ್ಗೆ, ಮತ್ತು ಅಲ್ಲಿ ಕೂತಿದಾರಲ್ಲ ನಮ್ಮಣ್ಣ ಸುನಿಯಣ್ಣ, 4 ಜನ ತಿಂತಾರೆ. ಲೆಟ್ಸಿ ಯಾರು ಚಾಕ್ಲೇಟ್ ತಿಂತಾರೆ, ಯಾರು ಚಿಪ್ಸ್ ತಿಂತೀರ? ಚಿಪ್ಸ್ಗೆ ಕೈ ಎತ್ತಿ. ಯಾರು? ಎಲ್ಲ ಚಿಪ್ಸ್ ಅಂದರೆ ಚಾಕ್ಲೇಟ್ ಯಾರು ತಿಂತಾರೆ? ನಾನು ಆಲ್ರೆಡಿ ತಿಂದಿದ್ದೀನಿ. ರಾಜಿನ ಮತ್ತು ಈ 2 ಮಕ್ಕಳನ್ನ ಆಚೆ ಇಟ್ಟಿದ್ದೀವಿ ಗೇಮಿಂದ ಇವತ್ತು. ಇದನ್ನು ತಿಂದು ಕರೆಕ್ಟಾಗಿ 5 ನಿಮಿಷ ಏನು ನೀರು ಕುಡಿಯೋಂಗಿಲ್ಲ, ಏನು ತಿನ್ನೋಂಗಿಲ್ಲ. ಯಾರು ಆ ಥರ ಕಂಪ್ಲೀಟ್ ಮಾಡ್ತಾರೆ ಅವ್ರಿಗೆ ನನ್ನ ಕಡೆಯಿಂದ 500 ರೂಪೀಸ್. ಸೀರಿಯಸ್ ಆಗಿ
ಅಲ್ಲ ಇವನು 500 ಕೊಡ್ತೀನಿ ಅಂತ ಈ ತರ ಹೇಳ್ತಾವನೆ ಅಂದ್ರೆ ಅದ್ ಯಾವ ತರ ಇರ್ಬೋದು ಅಂತ ಯೋಚನೆ ಮಾಡು. ಏನೋ ಏನಾದ್ರು ಬೇರೆ ಇದಾಗ ಏನಿಲ್ಲ, ಖಾರ ಇರುತ್ತೆ ಅಂತ ಅಷ್ಟೇ. ಮೊದ್ಲೇ ಖಾರ ಜಾಸ್ತಿ ತಿಂತೀವಲ್ಲ. ನಮಗೇನ್ ತಟ್ಟದೇ ಇಲ್ಲ. ಏನ್ ಇನ್ನೊಂದ್ಸಲ ಹೇಳೋಕ? ನಾವು ಖಾರ ಜಾಸ್ತಿನೇ ತಿನ್ನೋದು, ನಮ್ ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿ ತಿಂತೀವಿ. ಇದೆಲ್ಲ ತಟ್ಟಲ್ಲ ನಮ್ಗೆ. ಪ್ರೋಮಾಗ ಹಾಕ್ಬಿಟ್ಟು ಆಮೇಲೆ ರಿಯಾಕ್ಷನ್ ಕೊಟ್ಬಿಟ್ಟು ನೀವು ಪ್ರೋಮಾಗೆ ಓಕೆ ಆಯ್ತು, ಓಪನ್ ಮಾಡೋಣ. ಓಕೆ ಓಪನ್ ಮಾಡೋಣ. ಖಾರ ತಿನ್ನಲ್ಲೇನಾ? ಖಾರ ತಿನ್ನಲ್ಲ. ಅವ್ರೇನೋ ನಿದ್ದೆ ಇದ್ ಮಾಡ್ತಾರೆ, ನಿದ್ದೆ ವೀಕ್ ಓದ್ತಾರೆ ಅವ್ರು ಹೇಳ್ತಾರೆ. ಅದಕ್ಕೆ ಖಾರ ತಿನ್ಬೋದು. ಲೆಟ್ಸ್ ಓಪನ್ ದ ಜೋಲೋ ಚಿಪ್. ಓಪನ್ ಮಾಡೋಣ ಫಸ್ಟು, ನೋಡಿ ಏನೇನಿದೆ. ಕ್ಯಾನ್ ಹ್ಯಾಂಡಲ್ ದಿಸ್ ಡೆಡ್ಲಿ ಚಿಪ್. ಇದೆಲ್ಲ ಓದೋದು ಬೇಡ. ಇವಾಗ ಈ ಚಿಪ್ನ ಓಪನ್ ಮಾಡೋಣ, ಜೋಲೋ ಚಿಪ್ನ. ಬನ್ನಿ, ಇಷ್ಟೊಬ್ರಿಗೆ ಇಷ್ಟೊಬ್ರಿಗೆ ಸೊ ಇಬ್ರಿಗೆ ಜೋಲೋ ಚಿಪ್ ಇಲ್ಲಿ ರೆಡಿ ಇದೆ. ಇವಾಗ ಜೋಲೋ ಚಾಕ್ಲೇಟ್ ಅಂತ ತೆಗಿಯೋಣ. ಏನಮ್ಮ ಒಂದೊಂದೇ ಪೀಸ್ ತಾನೇ ಇದು, ಅಷ್ಟು ತಿನ್ನಕ್ಕಾಗಲ್ಲ. ನಿನ್ನೇನು ತಿನ್ನು ಅಂತ ಇದೀವಾ? ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ನೀನು. ಓಕೆ, ಇದು ಚಾಕ್ಲೇಟು. ಒಂದು ಚಾಕ್ಲೇಟ್ ಇದೆ, ಇದನ್ನ ಅರ್ಧ ಮಾಡೋಣ. ಸುನೇಣ ಕೊಡಿ, ಜಾಸ್ತಿ ಖಾರ ಇರುತ್ತೆ ಅನ್ಸುತ್ತೆ. ಗೀತಮ್ಮಗೆ ಸುನೇಣಿಗೆ ಚಾಕ್ಲೇಟ್. ಓಕೆ, ಇದು ಅರ್ಧ ಕಟ್ ಮಾಡ್ಬಿಟ್ಟಿದೀವಿ. ಇದು ಕರೆಕ್ಟಾಗಿ ಹಿಂಗೆ ಫಿಟ್ ಆಗಿದೆ. ಬನ್ನಿ, ಈಗ ಯಾರು ಚಿಪ್ಸು ಯಾರು ಖಾರ? ಚಿಪ್ಸ್. ನೀವಿಬ್ರು ಚಿಪ್ಸೇನಾ? ಯಾರು ಚಿಪ್ಸ್ ಕೇಳ್ತಾರೋ ಅವ್ರಿಗೆ ಚಾಕ್ಲೇಟ್ ಕೊಡು, ಯಾರು ಚಾಕ್ಲೇಟ್ ಕೇಳ್ತಾರೋ ಅವ್ರಿಗೆ ಚಿಪ್ಸ್ ಕೊಡು. ಟ್ವಿಸ್ಟ್ ಮೇಲ್ ಟ್ವಿಸ್ಟು ಹಂಗೆ ಮಾಡೋಣ. ಅಣ್ಣ ನಿಮ್ಗೆ ಅಣ್ಣಂಗೆ ಯಾವ್ದು ಅಣ್ಣ ಯಾವ್ದು ಕೇಳ್ತಾರೆ? ತಿನ್ಬೇಕು ಅಂತಾನೆ ಕುತ್ಕೊಂಡ್ ಮರಿ ಯಾವ್ದಾದ್ರು ನಾವು ನಮ್ಮ ಅಣ್ಣಂದೇ ಪಾಲಿಸ್ತಾ ಇದ್ದೀವಪ್ಪ. ಹೌದಾ? ಯಾರು ಇದನ್ನ ತಿಂದಿ 5 ನಿಮಿಷ ನೀರು ಕುಡಿಯಲ್ಲ, 5 ಮಿನಿಟ್ಸ್ ಅವ್ರಿಗೆ 500 ರೂಪೀಸ್. ಅಲ್ಲ, ನಾನು ನೋಡ್ಕೋತೀನಿ. ಆಯ್ತು, 5 ಮಿನಿಟ್ಸ್ ನಾನು ನೋಡ್ಕೊತೀನಿ. ಚಿಪ್ಸ್ ಯಾರಿಗೆ? ಯಾರು ಕೇಳಿದ್ದು? ಹಾಂ, ಚಾಕ್ಲೇಟ್ ಸ್ವಲ್ಪ ನಂಗೆ ಗೊತ್ತಿಲ್ಲ. ನಾನು ಚಿಪ್ಸ್ ತಿಂದೆ ಅವತ್ತು. ಇಲ್ಲ, ಅರ್ಧ ಹಂಗಾರೆ ಅಷ್ಟು ಆಯ್ತು. ಅದು ಕೊಡು, ಇದು ಕೊಡು. ಆಯ್ತು, ಓಕೆ. ಚಿಪ್ಸ್ ಯಾರಿಗೆ? ಏ ಅಕ್ಕ ತಿನ್ಬೇಡ, 1 ನಿಮಿಷ ಇದೆ. ಇರ್ರ ನೀವಿಬ್ರು, ನೀವು ತಿನ್ನ ಕೊಡಲ್ಲ ನಿಮ್ಗೆ. ಓಕೆ, ಇವಾಗ ಇದನ್ನ ಅಣ್ಣಂಗೆ ಕೊಡೋಣ. ಇದು ಜಾಸ್ತಿ ಆಯ್ತಾ ಅಂತ. ಜಾಸ್ತಿ ಆಯ್ತಾ? ಸ್ವೀಟ್ ಇದೆ. ಇಲ್ಲ, ಓಕೆ, ಇವಾಗ ಸ್ಟಾರ್ಟಾ? ಕಚ್ಚು ನುಂಗ್ಬೇಕು ಬಾಯಿ ಹಾಕಿದ್ರೆ. ತಿನ್ನ ಕೊಡಿ ಮತ್ತೆ. ಆಗಲ್ಲ ಅಂದ್ರೆ ಬೇಡ ಕಣಪ್ಪ. ಫುಲ್ ತಿನ್ನ ಅಕ್ಷತ್, ಫುಲ್ ಹಾಕೋ. ಅಕ್ಷತಾ ಆಗಲ್ಲ ಅಕ್ಷತಾ. ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ಹಾ, ತಿನ್ನಿ. ತಿನ್ಬೇಡಿ ಸುನಿ, ಸ್ವಲ್ಪ ಆಗಿರಿ. ಆಗಿಲ್ಲ ಅಂದ್ರೆ ತಿಂದ ಖಾರ ಅನ್ನಿಸ್ತಾ ಇಲ್ವಾ? ಆಯ್ತು, 5 ನಿಮಿಷ ನೋಡೋಣ. ನಿಜವಾಗ್ಲೂ ಖಾರ ಅನ್ನಿಸ್ತಾ ಇಲ್ವೇನೆ ಅಕ್ಷತಾ? ನಾನ್ ಖಾರ ತಿಂತೀನಿ ಅಂತ ಗೊತ್ತಿಲ್ಲ ನಿಂಗೆ. ಕೊಡಿಯಕ್ಕೆ ಅದು ತಿನ್ಕೋತೀನಿ. ಅದಕ್ಕೆ ಟ್ರೈ ಮಾಡಿ ನೀವು. ಬೇಡಪ್ಪ, ಆಗಲ್ಲ. ನೋಡ್ದೆ ಮಮ್ಮಿನ ಕಂಪ್ಲೀಟ್. ಖಾರನೇ ಆಗ್ತಾ ಇಲ್ವೇನೆ ಅಕ್ಷತಾ? ಅವರು ಹಂಗಾಗಿತ್ತಂದ್ರೆ ಸುನಿ. ಶ್ರುತಿಕಾ, ನಿಂಗೂ ಖಾರ ಆಗ್ತಾ ಇಲ್ವಾ? ಆಗ್ತಾ ಇದೆ ತಾನೇ? ಅವಳಿಗೆ ಸ್ವಲ್ಪ ಫುಲ್ ಆಗಿ ಟ್ರೈ ಮಾಡ್ಬೇಕು ತಾನೆ ನೀನು. ಕೊಯ್ದೆ ನಾಲ್ಗೆಗೆ ಖಾರ ಆಗ್ತಾ ಇಲ್ವಾ? ಖಾರ ಆಗ್ತಾ ಇದೆ. ಖಾರ ಇಲ್ಲಮ್ಮ, ಖಾರ ಆಗ್ತದೆ ಲೈಟಾಗಿ. ಖಾರ ಆಗ್ತಾ ಇಲ್ವಾ ಯಾರಿಗೂ? ತಿನ್ನೋ. ಏನ್ ನಮ್ಮ ಮನೆಯವ್ರು ಈ ತರನಾ? ಇದು ತಿಂದೇ ಇಲ್ಲ. ಓಕೆ, ಒಬ್ರು ಖಾರ ಅಂತ ಇಲ್ಲ. ಅಣ್ಣ ನಿಜವಾಗ್ಲೂ ಖಾರ ಆಗ್ತಾ ಇಲ್ವಾ? ಇಲ್ಲಪ್ಪ, ಸೀರಿಯಸ್ ಆಗಿ. ಅಲ್ಲ ಲೈಟಾಗಿ ಖಾರ ಇದೆ. ಏನು ಬಿಲ್ಡಪ್ ಅಷ್ಟೇನು ಖಾರ ಇಲ್ಲ. ಹೌದಾ? ಅದಕ್ಕೆ ಖಾರ ತಿಂತೀನಿ ಅಂದ್ರಿ, ಮತ್ತೆ ತಿಂತಾನೆ ಇಲ್ಲ. ನಮ್ಮ ಅದಕ್ಕೆ ಎದ್ರಕೊಂತ ಇದ್ದಾರೆ. ಇವ್ರಿಬ್ರು ಪಕ್ಕ ಹೋಗೋಣ ಬನ್ನಿ ಸ್ವಲ್ಪ. ಯಾಕೆ ಹೇಳು, ನಂದು ರಿಯಾಕ್ಷನ್ ನಾರ್ಮಲ್ ಆಗೈತೆ. ನಿನ್ ಮುಖದಲ್ಲಿ ಸೆಟ್ ಕಾಣಿಸ್ತಾ ಇದೆ, ಅದಕ್ಕೆ. ನಾನು ಮಲಗಿದ್ದು ಎದ್ದು ಬಂದಿದ್ದೀನಿ ಅದಕ್ಕೆ. ನಿಜವಾಗ್ಲೂ ಖಾರ ಆಗ್ಲಿಲ್ವೇನೆ? ನಿನ್ಗೂ ಖಾರ ಆಗ್ತಾ ಇಲ್ವಾ? ನೋಡಲ್ಲಿ ಖಾರ ಇಲ್ಲ, ಅವರೇ ತಿಂತ. ಖಾರ ಇಲ್ವಾ?
ಯಾಕೊಮ್ಮ ಏನಿಲ್ಲ. ಬಾಯಲ್ಲಿ ಇಟ್ಕೊಂಡು ಹೋಗಿರಿ. ನಾವಂತೂ ಚೆನ್ನಾಗಿ ಬಾಯಲ್ಲೇ ತಾನೇ ಹೋಗಿತಾ ಇರೋದು. ನಂಗೆ ಏನ್ ಅನಿಸ್ತಾ ಇಲ್ಲ ಮತ್ತೆ ಸುನಿ, ನನ್ಗೆ ನಾಲ್ಗೆ ಹಾಳಾಗ್ ಹೋಗಿದ್ಯಾ. ಇದೆ ಅಂದ್ರೆ ತುಂಬಾ ತಡೆಯಕ್ಕೆ ಆಗ್ತಾ ಇಲ್ಲ ಅನ್ನೋ ತರ. ಅಲ್ಲಿ ಏನ್ ಮೂಗಲೆಲ್ಲ ಸುರ್ಸ್ಕೊಂಡ್ ಮಾಡಿದ್ರಲ್ಲ ಅದೆಲ್ಲ ನೋಡ್ಬಿಟ್ಟು ಇದು ತುಂಬಾ ಇದೆ ಅನ್ಕೊಂಡಿದ್ದೆ. ನನಗೆ ನಿಜವಾಗ್ಲೂ ಹಂಗೆ ಖಾರ ಆಗಿತ್ತಪ್ಪ. ಅಲ್ಲ ನಂಗೆ ಇಲ್ಲಿ ಸೈಡಲ್ಲಿ ಮಾತ್ರ ಅನ್ನಿಸ್ತಿದೆ ಅಲ್ಲ, ನನ್ನ ನಾಲ್ಗೇನಾದ್ರೂ ಹಾಳಾಗ್ ಹೋಗಿದ್ಯಾ, ಏನು ಆಗ್ತಾನೆ ಇಲ್ಲ. ಸುನೀಲನೇ ಸ್ವಲ್ಪ ಜಾಸ್ತಿ ತಿಂದಿದ್ದು. ಅಣ್ಣನ ಹತ್ರ ಹೋಗೋಣ. ಅಣ್ಣ ಸ್ವೆಟ್ ಆಗ್ತಾ ಇಲ್ಲ. ಅಣ್ಣಂಗೆ ಏನ್ ಸ್ವೆಟ್ ಏನ್ ಆಗ್ತಾ ಇಲ್ಲ. ಏನಿಲ್ಲ ಏಯ್ ಡಾರ್ಲಿಂಗ್ಸ್, ವಾಟ್ ಇಸ್ ದಿಸ್? ನಾವೆಲ್ಲ ಅಷ್ಟೊಂದು ಕಷ್ಟಪಟ್ಟು ಇವ್ರೇನು ಆರಾಮಕ್ಕೆ ಖಾರ ಏನ್ ಆಗ್ತಾ ಇಲ್ಲ ಅಕ್ಷಯ್. ನನ್ಗೆ ಸೈಡಲ್ಲಿ ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಇದನ್ನಿಸ್ತಾ ಇದೆ ಅಷ್ಟ್ ಬಿಟ್ರೆ. ಹಂಗಾದ್ರೆ ಇವ್ರಿಗೆ ಯಾರಿಗೂ ಆಗ್ತಾ ಇಲ್ಲ ಅಂದ್ರೆ ನಾನು ಪರ್ಫೆಕ್ಟ್ ಆಗಿ ಓಕೆ ಹೆಲ್ತಿ ಆಗಿದ್ದೀರಿ ಅಂತ. ಇಲ್ಲದ್ರೆ ನಾಲ್ಗೆ ಎಲ್ಲ ಅದರ್ತಾ ಐತೆ, ತುಟಿ ಎಲ್ಲ ಅದರ್ತಾ ಐತೆ. ಏನಿಲ್ಲ. ನೀನ್ ನುಂಗ್ಕೊಂಡ್ಬಿಟ್ಟೇನೆ, ಅಗಿಲಿಲ್ವ ನಾಲ್ಗೆ ಮೇಲೆ? ನಾನು ಖಾರ ತಿಂತೀನಿ ಆಕ್ಚುಲಿ. ಖಾರ ನಾವು ತಿಂತೀವಿಲ್ಲ, ಅದಕ್ಕೆ ಅಷ್ಟು ಖಾರ ಅನ್ಸ್ತಿಲ್ಲ. ಖಾರ ಸ್ವಲ್ಪ ಇತ್ತು. ನಮ್ ರಾಜೆ ಉಪ್ಸಾರಂ ಖಾರ ನಾವು ವಾರಕ್ಕೆ 1 kg ಮೆಣಸಿನ್ಕಾಯಿ ಯೂಸ್ ಮಾಡೋದು, ಹಸಿ ಮೆಣಸಿನ್ಕಾಯಿನ ನಮ್ಮ ಮನೇಲಿ. ಮತ್ ನನ್ಗೆ ಯಾಕೆ ಅಷ್ಟು ಖಾರ ಆಯ್ತು? ನೀನ್ ಬೆಂಗಳೂರಲ್ಲಿ ಇರ್ತೀಯಲ್ಲ ಅದಕ್ಕೆ. ಸ್ಕ್ರಿಪ್ಟೆಡ್ ವಿಡಿಯೋ ಕತ್ಬಿಡು. ಇಲ್ಲ ಆಕ್ಚುಲಿ ನಿಜ, ನಂಗೆ ಖಾರ ಆಗ್ಬಿಟ್ಟಿತ್ತು ಜಾಸ್ತಿ. ಅಲ್ಲ ನೀನು ಬ್ಯಾಂಗ್ಳೂರಲ್ಲಿ ಇರ್ತೀಯಲ್ವೇನೋ, ಅಂದ್ರೆ ಅವಾಗ ನೀನ್ ಸ್ವಲ್ಪ ಸೆನ್ಸಿಟಿವ್, ನಾವು ಸ್ವಲ್ಪ ರಫ್ ಅಷ್ಟೇ. ಈಗ ಎಲ್ಲರಿಗೂ 500 ಕೊಡ್ತೀಯಾ? ಕೊಡು ಟಿಫಿನ್. ಅಲ್ಲ ಏನ್ ಗೊತ್ತಾ, ನಾನ್ ವೆಜ್ ತಿನ್ನೋರು ಈ ತರ ಹೇಳಿದ್ರೆ ಓಕೆ ಖಾರ ತಿಂತೀವಿ ಅಂತ. ನಮ್ಮನೆಯವ್ರು ಏನ್ ಗುರು ನೋಡಿ ಡಾರ್ಲಿಂಗ್ಸ್, ಒಬ್ರು ನೀರ್ ಕುಡಿಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಈಗ ಒಳಗಡೆ ಹಚ್ಕೋತಾ ಇದ್ದಾರೆ. ಯಾವ ಒಳಗಡೆನೂ ಹಚ್ಕೋತಾ ಇಲ್ಲ, ಹೊರಗಡೆನೂ ಹಚ್ಕೋತಾ ಇಲ್ಲ. ಖಾರ ಆಗುತ್ತೆ ಅಷ್ಟೇ. ಇವಾಗ ಏನು ಖಾರ ಅದು 2 ನಿಮಿಷ ಹೆಂಗ್ ಗೊತ್ತಾ ಅಕ್ಷಯ್, ಭಯಂಕರ. ಹೊಟ್ಟೆ ಒಳಗೆ ಖಾರ ಆಗೋದು. ಹೊಟ್ಟೆ ಒಳಗ ಖಾರ ಆಗುತ್ತೆ. ಎಲ್ಲರೂ ತಿನ್ನೋರು ಅಕ್ಷಯ್. ಸಿದ್ದೇಶ್ವರ ಕೊಟ್ಟಿದ್ರೆ ರಿಯಾಕ್ಷನ್ ಗೊತ್ತಾಗ್ತಿತ್ತು. ನಮ್ಗೇನ್ ರಿಯಾಕ್ಷನ್ ಇಲ್ಲ, ಇವ್ರು ತಿಂತಾರಲ್ಲ, ಇವ್ರಿಗೂ ಏನಂತ ಇದೆ. ಖಾರ. ನಂಗೆ ಇವ್ರನ್ನ ನೋಡಿ ಸ್ವೆಟ್ ಆಗ್ತಾ ಇದೀನಿ ನೋಡಿ. ಇಲ್ಲಿ ಒಂದ್ ಚಿಪ್ನ ಇಬ್ರಿಗೆ ಶೇರ್ ಮಾಡಿದ ಅರ್ಧ ಆದ್ರೂ ಆಗ್ತಾ ಇತ್ತು. ನಾವು 3 ಜನ ಶೇರ್ ಮಾಡಿದ್ವಿ ಒಂದೇ ಚಿಪ್ನ. ಆಗಿರ್ಲಿಲ್ಲ ನಂಗೆ. ನಾನ್ ಅಲ್ಲಿ ಕಣಮ್ಮ, ಅದನ್ನ ಹೇಳ್ತೆ. ಸಿಟಿಲೆಲ್ಲ ತುಪ್ಪ ತಿನ್ಕೊಂಡು ಅನ್ನ ತಿಂತೀರಾ, ಅದಕ್ಕೆಲ್ಲ ನಮ್ಮಂಗೆ ಏನು ಸಾಂಬಾರ್ ಮಾಡಿ ಅಂದ್ರೆ ಉಪ್ಪೇಸನ್ ಖಾರ ಆ ಕಡೆ ಕಲ್ಸ್ಕೊಂಡು ತಿಂದ್ಬಿಡ್ತಾರಪ್ಪ. ಅಣ್ಣ ಇದು ಯಾ ಚಿಪ್ಸ್, ಇದಕ್ಕೊಂಚೂರು ಮರ್ಯಾದೆ ಬೇಡವಾ? ಒಂದು ಚೂರು ಖಾರ ಆಗ್ಲಿಲ್ಲ. ಫಸ್ಟ್ ಲೈಟ್ ಆಗಿ, ಅದು ನಮ್ಮನೆ 2 ಮೆಣಸಿನ್ಕಾಯಿ ಜಾಸ್ತಿ ಹಾಕೊಂಡ್ರೆ ಏನ್ ಖಾರ ಫೀಲ್ ಬರುತ್ತೆ, ಅದೇ ಚಿಪ್ಸ್ ಬರುತ್ತಲ್ಲ, ಖಾರ ಚಿಪ್ಸ್, ಅದನ್ನ ಏನ್ ಫೀಲ್ ಬರುತ್ತೆ ಅದೇ ಬಂದಿದ್ದು. ನಾನು ಆಕ್ಚುಲಿ ಕಣ್ಣಲ್ಲಾರು ನೀರ್ ಬರ್ಬೇಕು ತಾನೆ. ಅದೇ ತುಂಬಾ ಖಾರವಾಗಿರುತ್ತೆ. ಇದ್ರೂ ಇರ್ಬೋದು ಸುರೇಣ, ನಾವು ವಾರಕ್ಕೆ 1 kg ಮೆಣಸಿನ್ಕಾಯಿ ಯೂಸ್ ಮಾಡ್ತೀವಿ. ಏನಿಲ್ಲ, ಯೂಶುವಲಿ ಖಾರ ತಿಂದ ಅಭ್ಯಾಸ ಐತೆ. ಇವ್ರು ಖಾರ ಹೆಂಗ್ ತಿಂತಾರೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಅಕ್ಷಯ್. ಏನಿದು ವೇಸ್ಟ್ ಆಯ್ತಾ ಅಂತ ಇದು. ನಾನ್ ಹೆಂಗೆಂಗೋ ಕಿರ್ಚಾಡ್ತಾರೆ, ಜ್ಯೂಸ್ ತರ್ಬೇಕು, ಆ ನೀರ್ ತರ್ಬೇಕು, ಐಸ್ಕ್ರೀಮ್ ತರ್ಬೇಕು, ಹಿಂಗೆಲ್ಲ ಅನ್ಕೊಂಡೆ. ಹೇಳೋ ಬಿಲ್ಡಪ್ ನೋಡಿ ಫ್ರಿಜ್ ಅಲ್ಲಿ ಹುಡ್ಕಾಡ್ಕೊಂಡು ತಗೊಂಡ್ ಬಂದೆ. ನೀರು ತಂದಿಟ್ಟಿರ್ಲಿಲ್ಲ ಡಾರ್ಲಿಂಗ್ಸ್ ನಾನು, ಒಳ್ಳೊಳ್ಳೆ ರಿಯಾಕ್ಷನ್ಸ್ ಬರುತ್ತೆ ಅಂತ. ಸುಮಾರು ಜನದ ವಿಡಿಯೋಸ್ ಎಲ್ಲ ನಾವು ನೋಡಿದೀವಿ. ಎಲ್ಲರೂ ಕಂಪ್ನಿಯವ್ರು ಇನ್ನ ಸ್ವಲ್ಪ ಸ್ಪೈಸಿ ಮಾಡಿ ಬಿಡ್ಬೇಕು, ಹೊಸದಾಗಿ ಲಾಂಚ್ ಮಾಡ್ಬೇಕು. ಲಾಂಚ್ ಮಾಡೋ ಅವಶ್ಯಕತೆ ಏನಲ್ಲ. ನಿಮ್ದು ಓಲ್ಡೆಸ್ಟ್ ಖಾರ ನಮ್ಗೇನು ಎಫೆಕ್ಟ್ ಆಗಿಲ್ಲ. ಯಾರು ಈ ತರ ರಿಯಾಕ್ಷನ್ ನೋಡೇ ಇರಲ್ಲ ಅನ್ಸುತ್ತೆ ಜೋಳ ಚಿಪ್ಸ್ ಅಲ್ಲಿ. ಎಲ್ರು ಕಿರ್ಚಾಡಿರ್ತಾರೆ. ನನ್ಗೇನ್ ಗೊತ್ತಾ, ಚಿಪ್ಸ್ ಕೊಟ್ಟೆ ಗೊತ್ತಾ ನಿಮ್ಗೆ, ಚಿಪ್ಸ್ ಕೊಟ್ಟು ಹಿಂಗೆ ತುಟಿ ಹತ್ರ ಟಚ್ ಆಯ್ತು ನೋಡಿ, ಅದಕ್ಕೆ ಬೆವ್ರು ಕಿತ್ಕೊಂಬತ್ತಾಯ್ತು ನಂಗೆ. ಉರಿತಾಯ್ತಾ? ನುಂಗ್ಬಿಟ್ಟೆ ಅಂತ ನೀನು. ನಂಗೆ ಇಲ್ಲ, ನಾನು ನೀಟಾಗಿ ಚೆನ್ನಾಗಿ ಅಗ್ದೆ. ಈಗ ಹೊಟ್ಟೆ ಉರಿತಾ ಇಲ್ವಾ ಇಲ್ಲಿ? ಈಗ ಲೈಟ್ ಆಗಿ ಅಸಿಡಿಟಿ ಆಗಿರ್ಬೇಕು. ಅಲ್ಲ, ನಾನು ಕುಡಿದ್ಬಿಡು ಒಂಚೂರ. ಸ್ವಲ್ಪ ಖಾರ ಆದಂಗ ಏನ್ ಫ್ಲೇವರ್ ಬರ್ತಾ ಇಲ್ಲ ಸುರೇಣ, ಇಲ್ಲಿ ಅಷ್ಟೇ ಸಿಕ್ಕಿರೋದು. ಚಿಪ್ಸ್ ಚೆನ್ನಾಗಿತ್ತು ಆಕ್ಚುಲಿ. ಇನ್ನೊಂದು ಚಾಕ್ಲೇಟ್ ಸ್ವೀಟು ಇದೆ, ಅದು ಬರೀ ಖಾರನೇ ಏನಿಲ್ಲ. ಮೇಲ್ಗಡೆ ಚಾಕ್ಲೇಟ್ ಫ್ಲೇವರ್ ಹಾಕಿರ್ತಾರೆ, ಒಳಗಡೆ ಖಾರ. ಏನ್ಟ್ರಾ ಇದು, ಏನಿದು ಹಿಂಗಾಯ್ತು? ನಮ್ಮಲ್ಲಿ ಮೆಣಸಿನ್ಕಾಯಿ ಏನ್ ಬರುತ್ತೆ ಚಿಕ್ಕದು, ಅದನ್ನ ತಿಂದ್ರೇನೆ ಜೋಳ ಚಿಪ್ಸ್ ವೇಸ್ಟ್. ಅದು ಈ ಆ ಡೇಂಜರ್ ತಲೆ ಬುಡೆ ಬೇರೆ ಸಿಂಬಲ್ ಹಾಕೊಂಡು ಪ್ಯಾನಿಕ್ ಮಾಡಕ್ ಅಷ್ಟೇ ಅದಲ್ಲ. ಇಲ್ಲಿ ಏನ್ ಬರ್ದಿದ್ದಾರೆ ಗೊತ್ತಾ, ಇಲ್ಲಿ ಒಂದ್ ನಿಮಿಷ ಸುಮ್ನಿರ. ಇಲ್ಲಿ ಏನ್ ಬರ್ದಿದ್ದಾರೆ ಗೊತ್ತಾ, ತಿಂದ ತಕ್ಷಣ ಶಾರ್ಟ್ ಟರ್ಮ್ ಲಾಸ್ ಆಫ್ ಸ್ಪೀಚ್, ಮೌತ್ ಆನ್ ಫೈರ್, ಇಂಪೇರ್ಡ್ ವಿಷನ್ ಫ್ರಮ್ ಟಿಯರ್ಸ್, ಎಕ್ಸ್ಟ್ರೀಮ್ಲಿ ಪ್ರೊಫೆನಿಟಿ. ಅಂದರೆ ತಿಂದ ತಕ್ಷಣ ಕಣ್ಣು ಕಾಣಿಸ್ದಿರೋ ಥರ, ಕಣ್ಣಲ್ಲಿ ನೀರು ಥರ, ಬಾಯಲ್ಲೆಲ್ಲ ಅಂದರೆ ಆ ಥರ ಫೀಲ್ ಎಲ್ಲ ಆಗುತ್ತೆ ಅಂತ.
ಬಟ್ ನಂಗೆ ನಿಜವಾಗ್ಲೂ ಹಂಗಾಗಿತ್ತು. ನಾನು ಹೇಳ್ತಾ ಇದ್ನಲ್ಲ ಈಗ ನಂಗೆ ಇಲ್ಲೆಲ್ಲ ಸ್ವೆಟ್ ಏನಕ್ಕೆ ಬರ್ತಾರದು ಹೇಳಿ, ಆ ಚಿಪ್ಸ್ ಕೊಟ್ನಲ್ಲ ಕೈಯಲ್ಲಿ ಅದು ಟಚ್ ಆಯ್ತು ಮುಖ, ಅದಕ್ಕೆ ನಂಗೆ ಹಿಂಗೆ ಬತ್ತೈತೆ. ನೀವೆಲ್ಲ ಹೆಂಗೆ ಆರಾಮಾಗಿದ್ದೀರಾ? ನೀರೇ ಕುಡಿದಂಗೆ. ನೋಡ್ಬಿಟ್ಟೆ ಓ ಹಂಗಾರೆ ತುಂಬಾ ಇದಿದೆ ಅದಕ್ಕೆ ನಾನು ಆ ಚಿಪ್ಸ್ ಅಲ್ಲಿ ಅದಕ್ಕೆ ಕೊಟ್ಟಿದ್ರಲ್ಲ, ಅದಕ್ಕೆ ಇದು ಚಾಕ್ಲೇಟ್ ಇನ್ನ ಖಾರ. ಆ ಚಿಪ್ಸ್ ಅಲ್ಲಿ ಅರ್ಧ 3 ಜನ ಶೇರ್ ಮಾಡಿದ್ವಿ. ನೀರು ಇಲ್ಲ 5 ನಿಮಿಷ ಹಿಂಗೆ ಆಗಿತ್ತು ನಂಗೆ, ಗೊತ್ತಾಗಿದ್ದೀನಿ. ಅದೇ ಕಾರ್ವಾಗಿರುತ್ತೆ. ಸುಮ್ಮನಿರೋ ಮಾನ ಮರ್ಯಾದೆ ತೆಗಿಬೇಡಿ ಇದ್ರದ್ನ. ಬೇಸೆ ಖಾರ ಆಗಿರುತ್ತಂತೆ. ಅದೇ ಸ್ವಲ್ಪ ಸ್ಪೈಸಿ. ಹೌದು, ಅದನ್ನೇ ನಾನು ಹೇಳಿದ್ದು. ರೆಡ್ ಚಿಪ್ಸ್ ಬರುತ್ತಲ್ಲ, ಅದು ಚಿಲ್ಲಿ ಚಿಪ್ಸ್. ನಾವು ತಿಂತೀವಿ. ಈಗ ನಂಬಿಕೆ ಬಂದಿದೆ ನೀವು ತಿಂತೀರಾ ಅಂತ. ಈ ಮನೆ ಮಕ್ಳೇ ಅಲ್ವಾ, ತಿಂತೀರಾ. ಅಲ್ಲಿ ನೋಡಿ, ಅಲ್ಲಿ ಅವ್ನು ಕೇಳ್ತಾನೆ. ಮಾಮೂಲಿ ಓಕೆ ಡಾರ್ಲಿಂಗ್ಸ್, ಜೋಲೋ ಚಿಪ್ಸು ಯಾರಿಗೂ ಖಾರ ಅನಿಸಿಲ್ಲ. 10 ನಿಮಿಷ ಆಯಿತು, ಒಬ್ಬರು ನೀರು ಕುಡಿದಿಲ್ಲ. ಜೋಲೋ ಚಿಪ್ಸ್ ಆ್ಯಂಡ್ ಜೋಲೋ ಚಾಕ್ಲೇಟ್ ಎರಡೂ ಕೂಡ ಒಂದರಲ್ಲಿ ನೋಡಿ ಖಾರನೇ ಹಾರೋಗ್ಬಿಟ್ಟೈತಂತೆ. ಒಂದರಲ್ಲಿ ಇಬ್ಬಿಬ್ರು ಶೇರ್ ಮಾಡಿದ್ದು, 2 ತಗೊಬಂದಿದ್ದೆ, 4 ಜನ ತಿಂದ್ರು ಅರ್ಧ. ಏನಿದೆ ಈ ಥರ? ಚಿಕ್ಕಿಗೆ ಇನ್ನೊಂದು ಪ್ಯಾಕ್ ಆರ್ಡರ್ ಮಾಡ್ಬೇಕಂತ ಆರ್ಡರ್ ಮಾಡ್ಬೋದು. ನಾವು ತಿಂದ್ರೆ ನಮ್ಮ ಮನೆಯವ್ರು ಮಾಡಿರೋ ತಿಂದ್ರೆ ಮೂಗನೆಲ್ಲ ನಾವು ಇದಕ್ಕೆ ಖಾರ ಜಾಸ್ತಿ ಆಗ್ತಾಗ್ಲೇ ತಲೆ ಲೈಟ್ ಆಗಿ ಅಕ್ಷಯ್ ಪಲಾವ್ ಏನಾರು ಮಾಡ್ತೀವಲ್ವಾ, ಸ್ವಲ್ಪ ಖಾರ ಜಾಸ್ತಿ ಆದ್ರೆ ತಲೆ ಕಿರ್ರ ಅನ್ಸುತ್ತೆ ನಂಗೇನೆ. ತಿಂದಾಗ ಈಗ ಅದು ಫೀಲ್ ಬರ್ಲಿಲ್ಲ ಅಂತ ಅನ್ಕೊಂಡೆ, ಅದು ಗೊತ್ತಿಲ್ಲ. ಇದೆ ನನಗೆ ಮಾತ್ರ ಆ ಥರ ಅನಿಸಿತು. ಇಲ್ಲ ಇದೇನಾದರೂ ಮಿಸ್ ಆಗೈತಾ ಏನು ಗೊತ್ತಾಗ್ತಾ ಇಲ್ವೇ? ಲೋ 500 ರೂಪಾಯಿಗೆ ಬೇಕು ಅಂತ ಹಿಂಗ್ ತಡ್ಕೊಂಡು ಏನಾದ್ರು ಕುಂತಿದ್ದೀರಾ ಎಲ್ಲವ? ನಮ್ ಫೇಸ್ ನೋಡಿದ್ರೆ ನಿಂಗ್ ರಿಯಾಕ್ಷನ್ ಗೊತ್ತಾಗ್ತಾ ಇದೆ. ಅಷ್ಟೊಂದ್ ಖಾರ ಆದ್ರೆ ತಡ್ಕೊಳಕ್ ನಾಲ್ಗೆನಾದ್ರೂ ಓಪನ್ ಆಗುತ್ತೆ. ಹೊಗೆ ಬರೋದ್ ಬೇಡ, ಅಟ್ಲೀಸ್ಟ್ ಕಣ್ಣಲ್ಲಿ ನೀರಾದ್ರೂ ಬರ್ಬೇಕಲ್ಲ. ಕಣ್ಣು ರಿಯಾಕ್ಟ್ ಮಾಡುತ್ತೆ. ಕಣ್ಣೆಲ್ಲ ತಡ್ಕೊಂಡಿದೀವಿ ಅಂದ್ರೆ ಕಣ್ಣಲ್ಲಾರು ನೀರು ಹರಿತಾ ಇರುತ್ತೆ. ಇದನ್ನ ಇವನು ಅಮ್ಮ ಕೊಟ್ರೆ ಅಮ್ಮ BP ರೈಸ್ ಬಿದ್ದೋಗ್ಬಿಡ್ತಾರೆ ಅಂತ ಅನ್ಸುತ್ತೆ. ಎಲ್ಲ ಹೈ BP ಅಲ್ವಾ, ಖಾರ ಜಾಸ್ತಿ. ಬಿದ್ದೋಗಕ್ಕೆ ನೀವು ಒಂಚೂರು ಅಂತಿದ್ರೆ ನಾನು ಬಿದ್ದೋಯ್ತಾ ಇದ್ದೀನಿ ಅನ್ನೋದು. ಏನಿಲ್ಲ ಇಷ್ಟ ರುಚಿಟೇನೆ ತಿನ್ಬೋದಾ? ನೀನ್ ಕೊಡ್ಲಿಲ್ಲ. ಅಯ್ಯೋ ಹೊರ ಇರುತ್ತೆ ನಿಮ್ದು. ಕೊಡ್ತಿದ್ರ ಹಂಗಾದ್ರೆ? ಇಲ್ಲ ನಾನೇ ತಿಂದಿದ್ದಲ್ಲ, ನಂಗೆ ಆಗಿರ್ಲಿಲ್ಲ ಸೀರಿಯಸ್ ಆಗಿ. ಅದೇ ಗೊತ್ತಾಗ್ತಾ ಇಲ್ಲ. ಸೀರಿಯಸ್ ಆಗಿ ನಮಗೆ ಖಾರ ಆಗ್ಲಿಲ್ಲ. ನಿಜ ಹೌದಾ? ಒಟ್ಟು ಇದೇನಾದ್ರು ಏನಾದ್ರು ವರ್ಕ್ ಆಗ್ತಾರೆ. ನೆಕ್ಸ್ಟ್ ಟೈಮ್ ಮಾಡ್ಬೇಕಂದ್ರೆ ಅದನ್ನ ಹಾಟ್ ಟೆಸ್ಟ್ ಜೋಲ ಚಿಪ್ ಮಾಡಿ ತೋರಿಸ್ಬಿಟ್ಟು ಏನು ಅನ್ಸುತ್ತೆ ಆಯ್ತು. ಓಕೆ ಬಾಕಿ ಖಾರ ಹಾಕ್ತೀನಿಲ್ಲ ಅಷ್ಟು ಅನ್ಸುತ್ತೆ. ಮತ್ ನಾನು ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀನಿ ನೋಡಿ ಇಲ್ಲಿ. ಬರೀ ಮುಟ್ಟಿದಷ್ಟೇ ಸ್ಕಿನ್ ಟಚ್ ಆಗಿದ್ದು ನನಗೆ. ನಾರ್ಮಲ್ ತಾನೇ ನನಗೆ ಇದ್ದೀನಿ. ನಮ್ಮನೆಯವ್ರಿಗೆ ಏನೂ ಆಗ್ತಾಯಿಲ್ಲ, ನಂಗೆ ಯಾಕೆ ಇಷ್ಟೊಂದು ಬೆವ್ರು ಕಿತ್ಕೊಂಡ್ ಬರ್ತಾ ಇದ್ದೀನಿ. ಅದನ್ನ ಹಿಂಗ್ ಟಚ್ ಮಾಡ್ಕೊಂಡಿದ್ದೀರ ಅದಕ್ಕೆ ನಾನು ಮಾತ್ರ ಇಷ್ಟೊಂದೆಲ್ಲ ಖಾರ ನಿಜವಾಗ್ಲೂ ತಡೆಯಲ್ಲ ಪಡಲ್ಲ. ಕುಚ್ ಗಡ್ಬಡಿ ನೀನ್ ನಮ್ಮ ಫ್ಯಾಮಿಲಿ ಅವನೇ ಅಲ್ಲ, ಕುಚ್ ಗಡ್ಬಡಿ. Oh my God, ನೀನ್ ನಮ್ಮ ಮಾವ ಅಲ್ವಾ? ಇದು 1/4 ಗಂಟೆ ಮೇಲೆ ಆಯ್ತು. ನೀರು ಈಗ್ಲಾದ್ರೂ ಕುಡೀರೋ ಹೋಗ್ಲಿ, ಸಮಾಧಾನಕ್ಕಾದ್ರು. ಖಾರನೇ ಆಗ್ತದೆ. ಶ್ರುತಿಕ ನಿಂಗೆ ಫ್ಲೇವರೇ ಹೋಯ್ತು. ಅಣ್ಣನೇ ಜಾಸ್ತಿ ತಿಂದಿದ್ದು, ಅಣ್ಣ ನೀರೇ ಕುಡಿದಿಲ್ಲ. ಅದು ಹೊಟ್ಟೆ ಹೋಯ್ತು ಕಣ, ಅದ್ರ ಎಫೆಕ್ಟೇ ಹೋಯ್ತು. ಟೇಸ್ಟ್ ತಿಂದಾಗ ಒಂದ್ ಸ್ವಲ್ಪ ಲೈಟ್ ಖಾರ ಅಂತ ಹಾಕಿ ತಡ್ಕೊಳಕ್ ಆಗ್ತದೆ ಅಷ್ಟೇನಿಲ್ಲ. ಏನು ಡಾರ್ಲಿಂಗ್ಸ್ ಈ ಥರ ಆಗೋಯ್ತು. ನಮ್ಮ ಮನೆಯವ್ರಿಗೆಲ್ಲ ತಿನ್ನಿಸಿ ಖಾರ ಬರ್ಸಿ ಫುಲ್ಲು ರಿಯಾಕ್ಷನ್ಸ್ಗಳನ್ನ ತೊಗೊಂಡವ್ರನ್ನ ರೇಗ್ಸೋಣ ಅಂತೆಲ್ಲ ಅಂದ್ಕೊಂಡಿದ್ರೆ ಈ ಜೋಲೋ ಚಿಪ್ಸ್ಗೆ ಮರ್ಯಾದೆನೇ ಇಲ್ದಂಗೆ ಮಾಡಿಬಿಟ್ರಲ್ಲ ಆ ಥರ ತಿಂದು. ಇವ್ರದ್ದು ಒಂಥರ ಟ್ಯೂಷನ್ ಏನಪ್ಪ ಹೋಗಪ್ಪ ಕೊಡೋ ಓದಿ. ನನಗೆ ಖಾರ ಆಗೈತೆ ಕೊಡೋ, ಇವ್ರು ತಿಂದಿರೋದು ನೋಡಿ. ಅಯ್ಯೋ ಓಕೆ ಡಾರ್ಲಿಂಗ್ಸ್, ಜೋಲೋ ಚಿಪ್ಪಿನ ವ್ಲಾಗು ಕಂಪ್ಲೀಟಾಗಿ ಸಕ್ಸಸ್ಫುಲಿ ಫ್ಲಾಪ್ ಆಗಿದೆ. ನಮ್ಮ ಮನೆಯವ್ರು ಯಾರಿಗೂ ಖಾರ ಆಗಿಲ್ಲ. ಆ್ಯಂಡ್ ಜೋಲೋ ಚಿಪ್ಪಿನ ಮರ್ಯಾದೆನ ಸಖತ್ತಾಗಿ ತೆಗೆದ್ರು ನಮ್ಮ ಮನೆಯವರು. ಓಕೆ ಅಲ್ಲ, ವೆಜ್ ತಿಂದೇ ಈ ಥರ ಖಾರ ತಿಂತಾರಲ್ಲ ನಮ್ಮ ಮನೆ, ಇನ್ನು ನಾನ್ ವೆಜ್ ತಿಂದಿದ್ರೆ ಹೆಂಗೆ ಕತೆ? ಆ್ಯಕ್ಚುಲಿ ನಮ್ಮ ಮನೆ ಜಾಸ್ತಿ ಉಪ್ಪಿನ ಖಾರ ಎಲ್ಲ ಬಳಸ್ತಾರೆ. ಸರಿ ಏನು ಮಗು? ಒಟ್ಟು ನಿಂಗೆ ಟ್ಯೂಷನ್ ಬಿಡಬೇಕು, ಅಲ್ಲಿ ತನಕ ನಿನ್ನನ್ನು ಬಿಡಲ್ಲ. ಓಕೆ ಡಾರ್ಲಿಂಗ್ಸ್, ಇವ್ರನ್ನ ಟ್ಯೂಷನ್ಗೆ ಎತ್ತಾಕ್ಬಿಟ್ಟು ಬರ್ತೀನಿ, ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ಅಲ್ಲಿ ತನಕ ಟಾಟಾ ಬಾಯ್, ಸಿ ಯು.